ನಮಸ್ಕಾರ. ಸಿಟಿವಿ ನ್ಯೂಸ್ ಇಂದ ನಾನು ನಿಮ್ಮ ಜಾನು. ಸೊ ಈ ದಿನ ನಾವು ಸ್ಟ್ರೆಸ್ ಬಸ್ಟರ್ ಎಪಿಸೋಡ್ಗೆ ನ್ಯೂ ಹಾರಿಸನ್ ಸ್ಕೂಲ್ಗೆ ಬಂದಿದ್ದೀವಿ. ಸೊ ನೋಡೋಣ ಇಲ್ಲಿ ಸ್ಟೂಡೆಂಟ್ಸು ಯಾವ ಥರ ಆಕ್ಟಿವಿಟಿಯಲ್ಲಿ ಎಂಗೇಜ್ ಆಗ್ತಾರೆ, ಹಾಗೆ ಯಾವ ಥರ ಕ್ವಶನ್ಸ್ಗೆ ಆನ್ಸರ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ತಗಲ್ಬೆಟ್ಟಂడి ಸರ್ ನಿರಂಜನ್ garu. ಹಾಯ್. ಹಲೋ. ನಿಮ್ಮ ಹೆಸರು? ನಂದುಶ್ರೀ. ನಿಮ್ಮ ಹೆಸರು? ಲಕ್ಷ್ಮಿ. ಓಕೆ, ಇವಾಗ ಏನು ಓದ್ತಿದ್ದೀರಾ? 9th. ನೀವು? 9th. ಓಕೆ, ನೀವು ಯಾವತ್ತಾದ್ರೂ ಸ್ಕೂಲ್ ಬಂಕ್ ಆಗಿ ಎಲ್ಲಾದ್ರೂ ಹೋಗಿದ್ದೀರಾ? ಎಲ್ಲೂ ಹೋಗಿಲ್ಲ. ನೀವು? ಇಲ್ಲ. ಎಲ್ಲೂ ಹೋಗಿಲ್ಲ. ಓ, ಹಾಗಾದ್ರೆ ಮುಂದೆ ನೀವೇ ಟಾಪರ್ಸ್ 10th ಆದ್ಮೇಲೆ. ಇಲ್ಲ. ಓಕೆ, ಬೆಳಿಗ್ಗೆ ಟಿಫನ್ ಏನ್ ಮಾಡಿದ್ರಿ? ಅನ್ನ ಸಾಂಬಾರ್. ಅನ್ನ ಸಾಂಬಾರ್. ಹಾಯ್. ಹಾಯ್. ನಿಮ್ಮ ಹೆಸರು? ಚಿರಾಗ್. ನಿಮ್ಮ ಹೆಸರು? ದಿಲ್ಕುಮಾರ್. ದಿಲ್ಕುಮಾರ್. ನೀವೇನ್ ಮಾಡ್ತಿದ್ದೀರಾ? 9th standard. ನೀವು? 9th. 9th. ನೀವು ಯಾವತ್ತಾದ್ರೂ ಸ್ಕೂಲ್ಗೆ ಬಂಕ್ ಮಾಡಿ ಎಲ್ಲಾದ್ರೂ ಹೋಗಿದ್ದೀರಾ? ಇಲ್ಲ. ಓಕೆ, ಹೋಮ್ ವರ್ಕು ಕಂಪ್ಲೀಟ್ ಮಾಡ್ಕೊಂಡ್ ಬರ್ದಿರಾ. ಇದು ನೆಪ ಹೇಳೋದು ಯಾರು, ಗರ್ಲ್ಸಾ ಬಾಯ್ಸಾ? ಗರ್ಲ್ಸ್. ಓಕೆ, ಹೋಮ್ ವರ್ಕು ಕರೆಕ್ಟ್ ಟೈಮ್ಗೆ ಬರ್ಕೊಂಡ್ ಬರ್ದಿರಾ. ನೆಪ ಹೇಳೋದು ಬಾಯ್ಸಾ ಗರ್ಲ್ಸಾ? ಬಾಯ್ಸ್. ಯಾಕೆ ಬಾಯ್ಸ್? ಅವರು ತಿರ್ಗಾಕ್ ಹೋಗ್ತಾರೆ. ಅವರು ತಿರ್ಗಕ್ ಹೋಗ್ತಾರಂತೆ. ಓಕೆ, ನೀವು? ಇನ್ನೊಂದು ಕ್ವಶನ್ ಹೇಳ್ತೀನಿ. ಮಿರರ್ ಮುಂದೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಬಾಯ್ಸಾ ಗರ್ಲ್ಸಾ? ಗರ್ಲ್ಸ್. ಅಬ್ಬಾ, ಎಷ್ಟು ಜೋರಾಗಿ ಹೇಳ್ತೀರಾ. ನೀವ್ ಮಾಡಲ್ವಾ? ಮಾಡಲ್ಲ. ನಾನು ಹೇಳ ಯಾವ್ದ್ರಲ್ಲಿ ಮಾಡ್ತೀರಾ ಅಂತ. ನೀವು ಮಿರರ್ ಮುಂದೆ ನಿಂತಾಗ ಹೇರ್ ಸ್ಟೈಲ್ ಬಗ್ಗೆ ಮಾಡಲ್ವಾ? ಏನು? ಮಿರರ್ ಮುಂದೆ ಹೋಗೋದೇ ಇಲ್ವಾ? ಓಕೆ, ಆಯ್ತು. ಇವಾಗ ಗರ್ಲ್ಸ್ ಕೇಳೋಣ, ಯಾರು ಹೇಳ್ತಾರೋ ನೋಡೋಣ. ಗರ್ಲ್ಸ್ ಯಾರು ಮಿರರ್ ಮುಂದೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು? ಬಾಯ್ಸ್. ಯಾಕೆ? ಹೇರ್ ಸ್ಟೈಲ್ ಮಾಡ್ತಾರೆ ತಾನೆ ಅವರು. ನೋಡಿದ್ರಾ ಬಾಯ್ಸ್? ಅವರು ಮೇಕಪ್ ಮಾಡ್ತಾರೆ. ಓ, ಯಾವ ತರ ಮೇಕಪ್ ಮಾಡ್ತಾರೆ? 1 kg ಮೇಕಪ್ ಮಾಡ್ತಾರೆ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ? ಅವರು ಮೇಕಪ್ ಮಾಡ್ತಾರೆ. ಓ, ಯಾವ ತರ ಮೇಕಪ್ ಮಾಡ್ತಾರೆ? 1 kg ಮೇಕಪ್ ಮಾಡ್ತಾರೆ. 1 kg ಮೇಕಪ್. ಹೌದಾ ಗರ್ಲ್ಸ್? ಓಕೆ, ಬಾಯ್ಸ್ ಯಾವ ತರ ಮೇಕಪ್ ಮಾಡ್ತಾರೆ? ಫೇರ್ ಅಂಡ್ ಲವ್ಲಿ ಹಾಕ್ತಾರಾ? ಆಮೇಲೆ ಹೇರ್ ಸ್ಪ್ರೇ. ಓಕೆ, ಕ್ಯೂಟ್ ನೇಮ್ ಇನ್ ಬಾಯ್ಸ್ ಹೇಳಿ. ಮೋಹನ್ ರಾಯ್. ಮತ್ತೆ ಹರ್ಷ. ಓಕೆ, ನೀವು? ಶ್ರೇಯಸ್. ಹರ್ಷ. ಓಕೆ, ಹರ್ಷ. ಹುಡುಗಿರ್ ಕಾಲೇಜ್ಗೆ ಹೋದ್ರೆ ಹರ್ಷ ಅಂದ್ರೆ ಹರ್ಷ. ಸರಿ, ಆಯ್ತು. ನಿಮ್ಗೆ? ಜೀವಿಕಾ. ನಿಮ್ಗೆ? ಅನುಪಮ. ಯಾಕೆ ಅವ್ರಂದ್ರೆ ಇಷ್ಟ? ಸುಮ್ನೆ. ಹೀರೋಯಿನ್ ತಾನೆ? ಸುಮ್ನೆ ಇಷ್ಟನಾ? ಹೀರೋಯಿನ್. ಓಕೆ, ನಿಮ್ಗೆ? ಮುನಿಯಮ್ಮ. ನಮಸ್ಕಾರ ಸರ್. ಯಾಕೆ ಅವ್ರ ಇಷ್ಟ? ಎಲ್ಲ ಯೂತ್ ಆಗಿರೋರೆಲ್ಲ ನೀನ್ ನಮ್ಮ ಅಜ್ಜಿ. ಮ್ಯಾಮ್. ಸರಿ, ಆಯ್ತು. ನಿನಗೆ ಯಾರು ಇಷ್ಟ? ಸರಸ್ವತಿ ದೇವಿ. ಓ, ನೀನ ಚೆನ್ನಾಗಿ ಓದ್ಬೇಕಂತ ಹೇಳ್ಬಿಟ್ಟು ದೇವ್ರ ಭಕ್ತ. ಓಕೆ, ನೀವ್ ಯಾರು? ನಾಗವಲ್ಲಿ. ಸರಿ, ಆಯ್ತಪ್ಪ. ಇವಾಗ ಒಂದು ಡೌಟ್ ಕೇಳ್ತೀನಿ. ಬೆಳಿಗ್ಗೆ ಹುಟ್ಟುತ್ತೆ, ನೈಟ್ ಸಾಯುತ್ತೆ. ಏನು? ಸೂರ್ಯ. ಮತ್ತೆ ಬೆಳಕಾ? ಓಕೆ, ನೀವೇನು ಹೇಳ್ತೀರಾ ಇದಕ್ಕೆ? ಸೂರ್ಯ. ಎಲ್ಲ ಸೂರ್ಯನೇನಾ? ಓಕೆ, ಆಯ್ತು. ಇನ್ನೊಂದು ಏನಂತಂದ್ರೆ, ಯಾರ ಬ್ಯಾಗಲ್ಲಿ ಜಾಸ್ತಿ ತೂಕ ವೈಟ್ ಇರುತ್ತೆ? ಯಾರ ಹತ್ರ ಇರುತ್ತೆ? ಯಾಕೋ ನಿನ್ ಬ್ಯಾಗಲ್ಲಿ ಜಾಸ್ತಿ? ಪರವಾಗಿಲ್ಲ. ಏನೇನು ಇಟ್ಕೊಂಡಿರ್ತಾರೆ? ಏನೇನು ಇಟ್ಕೊಂಡಿರ್ತಾರೆ? ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಎರಡು ಇಟ್ಕೊಂಡಿರ್ತಾರೆ. 2 books ಹಾಗಾದ್ರೆ ಅವ್ನ್ ಟಾಪರು. ಸರಿ, ಆಯ್ತಪ್ಪ. ಗರ್ಲ್ಸ್ ಅಲ್ಲಿ ಜಾಸ್ತಿ ಇರುತ್ತಾ ಬಾಯ್ಸ್ ಅಲ್ಲಿ ಜಾಸ್ತಿ ಇರುತ್ತೆ? ಬಾಯ್ಸ್. ಏನೇನು ಇರುತ್ತೆ ಬ್ಯಾಗಲ್ಲಿ? ಮ್ಯಾಮ್ ಬುಕ್ಸ್ ಜಾಸ್ತಿ ಇರುತ್ತೆ. ಓಕೆ, ಆಯ್ತು. ಸ್ನಾಕ್ಸ್. ಊಟ. ಹೇಳ ಮದನ್ ಹೇಳ. ಗರ್ಲ್ಸ್ ಬ್ಯಾಗಲ್ಲಿ ಮೇಕಪ್ ಎಲ್ಲ ಇರ್ತದೆ. ಗರ್ಲ್ಸ್ ಬ್ಯಾಗಲ್ಲಿ ಮೇಕಪ್ ಇರುತ್ತಾ? ಹೇಳ. ನಾನಲ್ಲ ಮ್ಯಾಮ್. ಹೇಳು.
ಹೇಳ ಮದನ್ ಹೇಳ ಗರ್ಲ್ಸ್ ಯಾರ ಬ್ಯಾಗ್ ಅಲ್ಲಿ ಜಾಸ್ತಿ ವೈಟ್ ಇರುತ್ತೆ? ನಿಕಿತಾ. ಓಕೆ, ಬಾಯ್ಸ್ ಜಾಸ್ತಿ ಗರ್ಲ್ಸ್ ವೈಟ್ ತೂಕ ಇರೋದು? ಗರ್ಲ್ಸ್ ಯಾಕೆ? ಬುಕ್ಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಎತ್ಕೊ ಬರ್ತಾರೆ. ತಿಂಡಿ ಬಾಯ್ಸ್ ಎತ್ಕೊ ಬರ್ತಾರೆ. ನಿಮ್ಮಷ್ಟು ನೀವೇ ಒಪ್ಕೊಂತಾ ಇದ್ದೀರಾ? ಓಕೆ ಗರ್ಲ್ಸ್, ನೀವು ಸ್ಕೂಲ್ ಬಗ್ಗೆ ಯಾವ ತರ ಹೇಳ್ತೀರಾ, ಎಕ್ಸ್ಪ್ಲೈನ್ ಮಾಡ್ತೀರಾ? ಓಕೆ ಆಯ್ತು. ಇವಾಗ ಒಂದು ಕ್ವಶನ್ ಕೇಳ್ತೀನಿ. ಎಕ್ಸಾಮ್ ಟೈಮ್ ಅಲ್ಲಿ ಸೀರಿಯಸ್ ಆಗಿ ಹಾನೆಸ್ಟ್ ಆಗಿ ಓದೋದು ಗರ್ಲ್ಸ್ ಬಾಯ್ಸ್? ಗರ್ಲ್ಸ್. ಯಾಕೆ? ಚೆನ್ನಾಗಿ ಓದ್ತೀರಾ ಗರ್ಲ್ಸ್. ಓಕೆ, ಎಷ್ಟೊತ್ತು ಓದ್ತೀರಾ? ರಾತ್ರಿ ಎಲ್ಲ ಕುತ್ಕೊಂಡು ಓದ್ತೀರಾ? ನಿದ್ದೆನೆ ಮಾಡಲ್ಲ? ಓಕೆ ಆಯ್ತು. ನೀವ್ ಎಷ್ಟೊತ್ತು ಓದ್ತೀರಾ? ಓದ್ತೀರಾ? 4 hours. 4 hours. ಓಕೆ, ನಿಮ್ಮ ಹೆಸರು? ಸ್ನೇಹ. ಇವಾಗ ನೀವೇನ್ ಮಾಡ್ತಿದ್ದೀರಾ? 9th. ಓಕೆ ಆಯ್ತು. ನೀವು ಎಷ್ಟೊತ್ತು ಓದ್ತೀರಾ ಎಕ್ಸಾಮ್ ಅಲ್ಲಿ? 10 o'clock. 10 o'clock ತನಕ ಫುಲ್ ನೈಟ್ ಫುಲ್ ಓದಲ್ಲ? ಓಕೆ, ನಿಮ್ಮ ಹೆಸರು? ಹರಿತಾ. ಓಕೆ, ನಿಮ್ಮ ಹೆಸರು? ಜನ. ಓಕೆ, ನೀವ್ ಎಷ್ಟೊತ್ತು ಓದ್ತೀರಾ? ನಾವು 10. ಎಲ್ಲರೂ 10 ಅದ್ರ ಮೇಲೆ ಓದೋದೇ ಇಲ್ಲ? ಮಾರ್ನಿಂಗ್ ಮಾರ್ನಿಂಗ್ ಎದ್ದೊಳಿ ಓದ್ತೀರಾ? ಓಕೆ, ನೀವು ಮತ್ತೆ ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ದೀರಾ? ಪೊಲೀಸ್ ಆದ್ಮೇಲೆ ಏನ್ ಮಾಡ್ತೀರಾ? ಇವಾಗ ಒಂದು ಕ್ವಶನ್ ಕೇಳ್ತೀನಿ, ಹೇಳಿ. ಕಂಜೂಸ್ ನೇಮ್ ಗರ್ಲ್ಸ್ ಹೇಳ್ಬೇಕು, ಓಕೆನಾ? ಹೇಳಿ. ಶ್ರೀವಲ್ಲಿ, ರಾಧಿಕಾ, ಶ್ರೀಲೀಲಾ. ಯಾರು ಶ್ರೀಲೀಲಾ? ಹೀರೋಯಿನ್ ಶ್ರೀಲೀಲಾ ಅಂತ. ಓಕೆ, ನೀವು? ಶಿವಲೀಲಾ. ಕಂಜೂಸ್ ನೇಮ್ ಇನ್ ಗರ್ಲ್ಸ್ ಯಾರು ಗೊತ್ತೇ? ಇವ್ರು ಯಾರು ಗೊತ್ತೇ ಇಲ್ವಂತೆ ಕಂಜೂಸ್. ಯಾರು? ಮಂಗಳಮ್ಮ ಯಾರು? ನಮ್ ಕ್ಲಾಸ್ ಆಗಿರೋ ಆಂಟಿ. ಅವ್ರ ಕ್ಲಾಸ್ ಆಗಿರೋ ಆಂಟಿನಂತೆ. ಓಕೆ, ಚರಿತಾ ಅಂತ ಕಂಜೂಸ್. ಓಕೆ, ಮತ್ತೆ ಮಂಗಳಮ್ಮ. ಓಕೆ, ಕಂಜೂಸ್ ನೇಮ್ಸ್ ಇನ್ ಬಾಯ್ಸ್? ಕಾರ್ತಿಕ್, ಕಿರಣ್, ರಾಮ್. ಯಾರು ರಾಮ್ ಚರಣ್. ಕಂಜೂಸಾ? ಓಕೆ ಆಯ್ತು. ಈ ಎಪಿಸೋಡ್ ಅವ್ರು ವಾಚ್ ಮಾಡ್ತಾ ಇರ್ತಾರೆ. ಓಕೆ, ಅರ್ಜುನ್ ಸಾಯಿ. ಯಾರು ಅರ್ಜುನ್ ಸಾಯಿ? ನಮ್ಮಣ್ಣ. ನಿಮ್ಮ ಅಣ್ಣ ಕಂಜೂಸಾ? ಓಕೆ, ನಿಮ್ಗೆ? ಬಸಪ್ಪ. ಕರಿ ಬಸಪ್ಪ. ಓಕೆ, ಕಿರಣ್. ಓಕೆ, ತಿನ್ನಕ್ಕೆ ಆಗದಿರೋ ಕ್ಯಾರೆಟ್ ಯಾವುದು? ತಿನ್ನಕ್ಕೆ ಆಗದಿರೋ ಕ್ಯಾರೆಟ್? ಉಪ್ಪಿಟ್ಟ? 24 ಕ್ಯಾರೆಟ್ ಗೋಲ್ಡ್. ಓಕೆ ಆಯ್ತು. ಯಾರಾದ್ರೂ ಸಾಂಗ್ ಆಡ್ತೀರಾ? ಎಲ್ಲರೂ ಆಡಿ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆರಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಬಂದೆ ನೀನು, ನೀ ಬಂದ ಮೇಲೆ ಬಾಕಿ ಮಾತೇನೋ. ಓಕೆ ಆಯ್ತು. ಒಂದ್ ದಿವಸ ನೀವೇನಾದ್ರೂ CM ಆದ್ರೆ ಏನ್ ಮಾಡ್ತೀರಾ? ಬಾತ್ರೂಮ್ಸ್. ಏನು? ಪಬ್ಲಿಕ್ ಟಾಯ್ಲೆಟ್. ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತೀರಿ? ಯಾಕೆ ಎಕ್ಸಾಮ್ ಕ್ಯಾನ್ಸಲ್ ಮಾಡ್ತೀರಾ? ತುಂಬಾ ತಲೆನೋವು ಅಂತೆ, ತುಂಬಾ ಕಷ್ಟ ಅಂತೆ, ಮತ್ತೆ ರೋಡ್ ಕಟ್ಸ್ತೀರಿ. ಯಾಕೆ ಇವಾಗ ರೋಡ್ ಸರಿ ಇಲ್ವಾ? ಅವ್ರು ಕಟ್ಸಿರೋ ರೋಡ್ ಸರಿ ಇಲ್ಲ. ನೀವು CM ಆದ್ರೆ ಚೆನ್ನಾಗಿ ಕಟ್ಸ್ತೀರಾ? ಓಕೆ ಆಯ್ತು. ಎಲ್ಲರೂ CM ಆಗೋಗ್ತೀರಾ? ಒಂದ್ಸತಿ ಹೇಳಿ, ನಮ್ ಕ್ಯಾಮೆರಾ ಮುಂದೆ ಮತ್ತೆ ಬರ್ಬೇಕು. ನಾನ್ ಮಾಡಿದ್ರೆ ಆಗ್ತೀವಾ? ಓಕೆ ಆಯ್ತು. ಓಕೆ, ಇವಾಗ ಬಾಯ್ಸ್ ಕೇಳೋಣ. CM ಆದ್ರೆ ನಮ್ಮ ಹುಡುಗರು ಏನೇನ್ ಮಾಡ್ತಾರೆ ಅಂತ ಕೇಳೋಣ. ಓಕೆ ಬಾಯ್ಸ್, CM ಆದ್ರೆ ಏನೇನ್ ಮಾಡ್ತೀರಾ? ಫ್ರೀ ಬಸ್ ಮಾಡ್ತೀನಿ ಬಾಯ್ಸ್ಗೆ. ಫ್ರೀ ಬಸ್? ಯಾಕೆ ಇವಾಗ ಗರ್ಲ್ಸ್ಗೆ ಫ್ರೀ ಇದೆ ಅಂತನಾ? ನಿಮ್ಗೆ ಫ್ರೀ ಇರ್ಬೇಕಾ? ಎಕ್ಸಾಮ್ ಕ್ಯಾನ್ಸಲ್ ಮಾಡಿಸಿ. ಎಕ್ಸಾಮ್ ಕ್ಯಾನ್ಸಲ್? ಫ್ರೀ 90 ಕೊಡಿಸ್ತೀವಿ. ಫ್ರೀ 90 ಕೊಡಿಸ್ತಾರೆ ಅಂತ? ಎಲ್ಲರಿಗೂ ಫ್ರೀ ಕೊಡಿಸ್ತೀಯೇನೋ? ಎಸ್ ಮ್ಯಾಮ್. ಹಾಗಾದ್ರೆ ನಿನ್ ಹತ್ರ ಜನರೆಲ್ಲ ಓಡ್ ಬಂದ್ಬಿಡ್ತಾರೆ. ಓ ಪಕ್ಕ ಮ್ಯಾಮ್. ಹಾಗಾದ್ರೆ ನೀನ್ ನುಗ್ಲಾಡ್ಕೊಂಡು ನೀನ್ ಬಿದೋಗ್ತೀಯ ಅಷ್ಟೇ.
ಎಲ್ಲರಿಗೂ ಇರೋ ಏನು ಅವನು 90 ಆಗ್ತಾನೆ ಮ್ಯಾಮ್. ಓ ನೀವು 90 ಆಗ್ತೀರಾ? ಇಲ್ಲ ಮ್ಯಾಮ್ ಓಕೆ 90 ಎಲ್ಲರಿಗೂ ಕೊಡಿಸ್ತಾರಂತೆ. ಓಕೆ ಆಯ್ತಪ್ಪ. ಇವಾಗ ನಿಮ್ಮ ತಂದೆಗೆ ನೀವು ಕ್ಯಾಮ್ರಾ ಮುಂದೆ ಏನ್ ಹೇಳ್ತೀರಾ? ನಮ್ಮ ತಂದೆಗೆ ಏನು ಹೇಳಿ ಪೇರೆಂಟ್ಸ್ ಏನ್ ಹೇಳ್ತೀರಾ? ಏನು ಏನೂ ಇಲ್ಲ. ಓಕೆ ನೀವೇನ್ ಹೇಳ್ತೀರಾ? ಐ ಲವ್ ಯು ಅಪ್ಪ. ಐ ಲವ್ ಯು ಅಪ್ಪ. ಇನ್ನೊಂದ್ಸತಿ ಐ ಲವ್ ಯು ಅಪ್ಪ. ಐ ಲವ್ ಯು ಅಪ್ಪ. ನೀವು ನಾವಷ್ಟೇ ಮ್ಯಾಮ್. ಐ ಲವ್ ಯು ಅಪ್ಪ. ಅಲ್ಲಿ ನೋಡ್ಕೊಂಡು ಹೇಳಿ. ಐ ಲವ್ ಯು ಅಪ್ಪ. ಐ ಲವ್ ಯು ಅಪ್ಪ. ಯಾಕೆ ನಿಮ್ಮ ಅಪ್ಪ ಅಂದ್ರೆ ಇಷ್ಟ? ಜಾಸ್ತಿ ಇಷ್ಟ ಮ್ಯಾಮ್. ಅದೇ ಯಾಕೆ? ಯಾವುದೇ ಎಲ್ಲದಕ್ಕೂ ಹೆಲ್ಪಿಂಗ್ ನಿಂತ್ಕೊಂತಾರೆ. ಎಲ್ಲರಿಗೂ ಹೆಲ್ಪಿಂಗ್ ಇದೆ. ಯಾಕೆ ಅಮ್ಮ ಏನಾದ್ರು ಬೈದ್ರೆ ಅಪ್ಪ ಸಪೋರ್ಟ್ ಮಾಡ್ತಾರೆ ಅಂತ ಅಪ್ಪ ಇಷ್ಟನಾ? ಎಸ್ ಮ್ಯಾಮ್. ಓಕೆ ನೀವು? ಐ ಲವ್ ಯು ಅಪ್ಪ. ಐ ಲವ್ ಯು ಅಪ್ಪ. ಯಾಕೆ? ಅಪ್ಪ ಯಾವಾಗ ಮಮ್ಮಿ ಬೈಯಕ್ ಬಂದ್ರು ಅಪ್ಪ ಸಪೋರ್ಟ್ ಬರ್ತಾರೆ. ಅಪ್ಪ ಸಪೋರ್ಟ್ ಬರ್ತಾರೆ ಅಂತ ಅಪ್ಪಗೆ ಐ ಲವ್ ಯು ಹೇಳ್ತಿದ್ರ. ಓಕೆ ಒಂದು ವೇಳೆ ಅಮ್ಮ ಸಪೋರ್ಟ್ ಬಂದ್ರೆ ಅಮ್ಮಗ ಐ ಲವ್ ಯು ಹೇಳ್ತೀರಾ? ಏನಿಲ್ಲ ಅಪ್ಪನೇ. ಓಕೆ ಆಯ್ತು. ನಿಮ್ಮ ಹೆಸರು? ಚರಣ್. ಚರಣ್. ಎಲ್ಲಿಂದ ಬರ್ತೀರಾ? ತಮ್ಮನಾಕ್. ಓಕೆ ಈಗ ಏನ್ ಮಾಡ್ತಿದ್ದೀರಾ? 9th. ಓಕೆ ಕ್ಯಾಮ್ರಾ ಮುಂದೆ ನೀವು ಪೇರೆಂಟ್ಸ್ಗೆ ಏನ್ ಹೇಳ್ತೀರಾ? ಐ ಲವ್ ಯು ಅಪ್ಪ. ಐ ಲವ್ ಯು ಅಪ್ಪ. ನೀವ್ ಯಾಕೆ ಸಪೋರ್ಟ್ ಮಾಡ್ತಾರೆ ಅಂತನಾ? ಇಲ್ಲ ನಾವು ಅಮ್ಮ 9 ವರ್ಷನೇ ನಮ್ಮನ್ನ ಹಿಡ್ಕೊಂತಾರೆ, ಅಪ್ಪ ಜೀವನ ಪೂರ್ತಿ ಹಿಡಿತಾರೆ ನಮ್ಮ. ಓಕೆ ಓಕೆ ಗುಡ್ ಗುಡ್. ಮತ್ತೆ ನೀವು ಸ್ಕೂಲ್ ಬಗ್ಗೆ ಯಾವ ತರ ಎಕ್ಸ್ಪ್ಲೈನ್ ಮಾಡ್ತೀರಾ? ಸ್ಕೂಲ್ ಟೀಚರ್ಸ್ ಎಲ್ಲ ಒಳ್ಳೆಯವರು, ಚೆನ್ನಾಗಿ ಲೆಸನ್ ಮಾಡ್ತಾರೆ, ಚೆನ್ನಾಗಿ ಎಲ್ರನ್ನೂ ನೋಡ್ಕೊಂತಾರೆ, ಎಲ್ಲ ಇದು ಮಾಡ್ತಾರೆ. ಚೆನ್ನಾಗಿ ಎಲ್ಲಾನು ನೋಡ್ಕೊಂತಾರೆ ಅಂದ್ರೆ ಎಲ್ಲರಿಗೂ ಚಾಕ್ಲೇಟ್ಸ್ ತಗೊಬಂದು ಕೊಡ್ತಾರಾ? ಏನಿಲ್ಲ, ಟೀಚಿಂಗ್ ಚೆನ್ನಾಗಿ ಮಾಡ್ತಾರೆ. ಟೀಚಿಂಗ್ ಚೆನ್ನಾಗಿ ಮಾಡ್ತಾರೆ. ಓಕೆ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಕನ್ನಡ. ಕನ್ನಡ. ಓಕೆ ಫೇವ್ರೇಟ್ ಟೀಚರ್? ಅಶೋಕ್ ಸರ್. ಅಶೋಕ್ ಸರ್. ಯಾಕೆ? ಅಶೋಕ್ ಸರ್ ಅಂದ್ರೆ ಚೆನ್ನಾಗಿ ನಮ್ಮನ್ನೆಲ್ಲ ನಗಿಸ್ತಾರೆ, ಆಟ ಆಡಿಸ್ತಾರೆ, ಎಲ್ಲ ನಮಗೆ ಬೇಕಾಗಿರೋ ಅನುಕೂಲ ಮಾಡ್ಕೊಡ್ತಾರೆ. ಓಕೆ ಆಯ್ತು. ಇಂಜಿನಿಯರ್ಗೆ ಕನ್ನಡದಲ್ಲಿ ಏನಂತಾರೆ? ಹೈಡ್ ಅಂಡ್ ಸಿಕ್. ಐ ಡನ್ ಸಿಕ್. ಓಕೆ ಇಂಜಿನಿಯರ್ಗೆ ಏನಂತಾರ? ಓಕೆ ಗೊತ್ತಿಲ್ಲ ಮ್ಯಾಮ್. ಗೊತ್ತಿಲ್ಲ. ಓಕೆ ಕ್ಯಾರೆಟ್ಗೆ ಏನಂತಾರೆ ಕನ್ನಡದಲ್ಲಿ? ಕನ್ನಡದಲ್ಲಿ ಅಲ್ಲ, ಗಜ್ಜರಿ. ಗಜ್ಜರಿ. ಓಕೆ ಏನಂತಾರೆ? ಕ್ಯಾರೆಟ್ ಅಂದ್ರೆ ಅಂತಾರೆ. ಕ್ಯಾರೆಟ್ ಅನ್ನೇ ಅಂತಾರಂತೆ ಕನ್ನಡದಲ್ಲಿ. ಓಕೆ ಆಯ್ತು. ಏನಂತಾರೆ ಕನ್ನಡದಲ್ಲಿ? ಗೊತ್ತಿಲ್ಲ ಮ್ಯಾಮ್. ಗೊತ್ತಿಲ್ಲ ಅಂತ ಅವ್ರಿಗೆ. ಓ ಐ ಥಿಂಕ್ ಕ್ಯಾರೆಟ್ ನೇಮೇ ಗೊತ್ತಿಲ್ಲ ಅನ್ಸುತ್ತಲ್ವಾ? ಓಕೆ ಬಾಯ್ಸ್ ನಿಮ್ಮ ಸ್ಕೂಲ್ ಬಗ್ಗೆ ಯಾವ ತರ ಡೈಲಾಗ್ ಹೇಳ್ತೀರಾ? ಓಕೆ 2 ಐಸ್ ಇದೆ, 2 ಇಯರ್ಸ್ ಇದೆ, ಬಟ್ ಒಂದು ನೋಸ್. ಯಾಕೆ? ಏನು? 2 ತೂತ ಇದೆ ಮ್ಯಾಮ್. 2 ತೂತ ಐತೆ ಅದಕ್ಕೆ, ಬಟ್ ಒಂದೇ ಅಲ್ಲ ಇರೋದು ನೋಸ್. 2ರಲ್ಲಿ ಉಸಿರಾಡ್ತಿರಲ್ಲ. ಸರಿ ಆಯ್ತು. ಯಾಕೆ ಇರೋದು? ಯಾಕಂದ್ರೆ ಉಸಿರಾಡಕ್ಕ. 2 ಐಸ್ ಇದೆ, 2 ಇಯರ್ಸ್ ಇದೆ, ಒಂದೇ ನೋಸ್. ಯಾಕೆ? ಯಾಕಂದ್ರೆ ಒಂದ್ರಲ್ಲಿ 2 ಬಂದೈತಿ ಮ್ಯಾಮ್. ಬೈ ಒನ್ ಗೆಟ್ ಒನ್ ಫ್ರೀ. ಬೈ ಒನ್ ಗೆಟ್ ಒನ್ ಫ್ರೀ. ಹೇಳಿ ಮ್ಯಾಮ್, ನಾನು ಹೇಳಿ ಫಸ್ಟ್. 2 ಉಸಿರಾಡಕ್ಕೆ ಮ್ಯಾಮ್ ಉಸಿರಾಡಿ. ಓಕೆ ನೀವು? ದೇವ್ರು ಕೊಟ್ಟ ನಾವು ಇಸ್ಕೊಂಡಿದ್ದೀವಿ. ದೇವ್ರು ಕೊಟ್ಟಿದ್ದಾರೆ, ನಾವು ಇಸ್ಕೊಂಡಿದೀವಿ. ಓಕೆ ನಾವು ದೇವ್ರು ಕೊಟ್ಟಿದ್ದೀವಿ, ಇಸ್ಕೊಂಡಿದ್ದೀವಿ. ಓಕೆ ನೀವು? ಉಸಿರಾಡಕ್ಕೆ ಮ್ಯಾಮ್. ಓಕೆ ಬಾಯ್ಸ್ ಇವಾಗ ಬ್ಯೂಟಿಫುಲ್ ಆಗಿರೋದು ಗರ್ಲ್ಸ್ ಬಾಯ್ಸ್? ಬಾಯ್ಸ್ ಬ್ಯೂಟಿಫುಲ್ ಆಗಿರ್ತಾರ ಬಾಯ್ಸ್? ಓಕೆ ಹೇಗಪ್ಪ? ಗೊತ್ತಿಲ್ಲ. ಹ್ಯಾಂಡ್ಸಮ್ ಬಾಯ್ಸ್ ಹೆಂಗಿರ್ತಾರೆ? ಹ್ಯಾಂಡ್ಸಮ್. ಓಕೆ ಹೇಗಿರ್ತಾರ ಬಾಯ್ಸ್? ಹ್ಯಾಂಡ್ಸಮ್ ಆಗಿರ್ತಾರೆ. ಹ್ಯಾಂಡ್ಸಮ್ ಆಗಿ, ಕ್ಯೂಟ್ ಆಗಿತ್ತು. ಕ್ಯೂಟ್ ಆಗಿ. ನಿನ್ ಹೀರೋ ಯಾರು ಇಷ್ಟ? ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್. ಓಕೆ ಅವ್ರದ್ದು ಡೈಲಾಗ್ ಆರ್ ಸಾಂಗ್? ಡೈಲಾಗ್ ಸಾಂಗ್ ಯಾವ್ದಾದ್ರು? ಡೈಲಾಗ್ ಸಾಂಗ್ ಯಾವ್ದಾದ್ರು ಓಕೆ. ನೆನ್ಪಿಲ್ಲ. ಅರ್ಜುನ್ ಅಂದ್ರೆ ಇಷ್ಟನಾ? ಓಕೆ ನಿಮ್ಗೆ? ಅಪ್ಪ. ಅಪ್ಪ. ಓಕೆ ಈಗ ನ್ಯೂ ಹಾರಿಝನ್ ಸ್ಕೂಲ್ ಅಲ್ಲಿ ಬಾಯ್ಸ್ಗೆ ಕ್ರಿಕೆಟ್ ಅಲ್ಲಿ ಯಾರು ಪ್ಲೇಯರ್ ಅಂದ್ರೆ ಇಷ್ಟ ಅಂತ ನೋಡೋಣ. ಸೊ ಬನ್ನಿ ಕೇಳೋಣ. ಓಕೆ ನಿಮ್ಗೆ ಕ್ರಿಕೆಟ್ ಅಲ್ಲಿ ಯಾರು ಪ್ಲೇಯರ್ ಅಂದ್ರೆ ಇಷ್ಟ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಏನಪ್ಪ ಇಷ್ಟು ಜೋರಾಗಿ ಬರ್ತಿದೆ, ಏನ್ ರೀಸನ್? 5 ಸತಿ ಕಪ್ ಹೊಡೆದ್ರು ಒಂದೇ ಸತಿ ಕಪ್ ಹೊಡೆದು. ಓಕೆ ನಿಮ್ಗೆ? ವಿರಾಟ್ ಕೊಹ್ಲಿ. ನಿಮ್ಗೆ? ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ನಿಮ್ಗೆ? ವಿರಾಟ್ ಕೊಹ್ಲಿ. ಎಲ್ಲರಿಗೂ ವಿರಾಟ್ ಕೊಹ್ಲಿ ಅಂದ್ರೆ ಇಷ್ಟ. ಏನು? ಎಬಿಡಿ. ಓಕೆ ನಿಮ್ಗೆ? ಮ್ಯಾಕ್ಸ್ವೆಲ್. ಯಾಕೆ? ಇವ್ರಿಗೆಲ್ಲ ವಿರಾಟ್ ಕೊಹ್ಲಿ ಅಂದ್ರೆ ನಿಮ್ಗೆ ಯಾಕೆ?
ಅವ್ನ್ ಕಾಲ್ ಕುಂಟ ಆದ್ರೂ 200 ಹೊಡೆದ. ಇನ್ನೊಂದ್ಸತಿ ಜೋರಾಗಿ. ಕಾಲ್ ಕುಂಟ ಆದ್ರೂ 200 ಹೊಡೆದ ಮ್ಯಾಮ್. ಒಬ್ಬನೇ ನಿಂತ್ಕೊಂಡು ಹೊಡೆದ ಮ್ಯಾಮ್. ಓಕೆ ಆಯ್ತು. ನಿಮ್ಗೆ ವಿರಾಟ್ ಕೊಹ್ಲಿ. ವಿರಾಟ್ ಕೊಹ್ಲಿ. ಓಕೆ ನಿಮ್ಗೆ ವಿರಾಟ್ ಕೊಹ್ಲಿ. ಓಕೆ. ಈ ನ್ಯೂ ಹರಿಜನ್ ಸ್ಕೂಲಲ್ಲಿ ಬಾಯ್ಸ್ ಗರ್ಲ್ಸ್ ಟೀಚರ್ಗೆ ಫೇವ್ರೆಟ್ ಸ್ಟೂಡೆಂಟ್ ಆಗಬೇಕು ಅಂತ ಅನ್ಕೊಳೋರು ಬಾಯ್ಸ್ ಗರ್ಲ್ಸ್ ಗರ್ಲ್ಸ್. ಫೇವ್ರೆಟ್ ಆಗಬೇಕು ಅಂತ ಯಾವ ತರ ನೈಸ್ ಮಾಡ್ತಾರೆ? ಅವರು ಏನು ಸ್ವೀಟ್ ಕೊಟ್ಟು ಅದರ ಏನಾದ್ರು ಕೊಟ್ರೆ ನೈಸ್ ಮಾಡ್ಬಿಡ್ತಾರೆ. ಸ್ವೀಟ್ ಏನಾದ್ರು ಕೊಟ್ರೆ ಟೀಚರ್ಗೆ ಓಕೆ. ಮತ್ತೆ ಬಕೆಟ್ ಹಿಡಿತಾರೆ ಕೆಲಸ ಮಾಡ್ತಾರೆ. ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾರೆ. ಗರ್ಲ್ಸ್ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾರೆ. ಓಕೆ ಅಪ್ಪ. ತಂದಿಕ ಬುದ್ಧಿ ಮಾಡ್ತಾರೆ ಮ್ಯಾಮ್. ತಂದಿಕ ಬುದ್ಧಿ ಮಾಡ್ತಾರೆ ಮ್ಯಾಮ್. ಸರಿ ಆಯ್ತು. ಮತ್ತೆ ಅವ್ರಿಗೆ ಗೊತ್ತೇ ಇಲ್ಲ ಅಂತ ಹಾಗಾದ್ರೆ ನೀವು ಬಕೆಟ್ ಹಿಡಿಯಲ್ಲ. ಓಕೆ, ಜಾಸ್ತಿ ಗರ್ಲ್ಸ್ ಬಕೆಟ್ ಹಿಡಿಯೋದು. ಹಾಯ್ ಹಾಯ್, ನಿಮ್ಮ ಹೆಸರು? ತನುಜಾ. ತನುಜಾ. ಓಕೆ, ಏನ್ ಮಾಡ್ತಿದ್ದೀರಾ? 9th ಸ್ಟ್ಯಾಂಡರ್ಡ್. ಓಕೆ ಆಯ್ತು. ಒಂದು ಕ್ವಶನ್ ಕೇಳ್ತೀನಿ, ಹೇಳ್ತೀಯಾ? ಅಟೆಂಡೆನ್ಸ್ ಇಂಪಾರ್ಟೆಂಟಾ ನಾಲೆಜ್ ಇಂಪಾರ್ಟೆಂಟಾ? ನಾಲೆಜ್. ನಾಲೆಜ್ ಯಾಕೆ? ನಾಲೆಜ್ ಇದ್ರೆ ತಾನೇ ನಾವು ಅಲ್ಲಿ ಇದ್ರೇನು ಆನ್ಸರ್ ಮಾಡೋಕ್ಕಾಗೋದು. ಅದಕ್ಕೆ ನಾಲೆಜ್ ಇಂಪಾರ್ಟೆಂಟ್. ಓಕೆ, ಅಟೆಂಡೆನ್ಸ್ ಇಲ್ಲ ಅಂದ್ರೆ? ಅಟೆಂಡೆನ್ಸ್ ಇಲ್ಲ ಅಂದ್ರೇನು ಎಕ್ಸಾಮ್ ಬಂದರೆ ಸಾಕು. ಅಟೆಂಡೆನ್ಸ್ ಇಲ್ಲ ಅಂದ್ರೂ ಎಕ್ಸಾಮ್ ಬಂದ್ರೆ ಸಾಕು, ಅಟೆಂಡೆನ್ಸ್ ಬೇಕಾಗಿಲ್ಲ, ನಾಲೆಜ್ ಅನ್ನೋದು ಇಂಪಾರ್ಟೆಂಟಾ? ಓಕೆ, ಏನಾದರೂ ಕ್ವಶನ್ಸ್ ಕೇಳ್ತೀಯಾ? ಓಕೆ ಕೇಳಿ. ನೀವು ಬಸ್ ಓಡಿಸ್ತಾ ಇದ್ರೆ ಒಂದು ಸ್ಟಾಪಾಗಿ ಇಬ್ಬರು ಎಕ್ತಾರೆ, ಇನ್ನೊಂದು ಸ್ಟಾಪಾಗಿ ಇಬ್ಬರು ಇಳಿತಾರೆ, ಮತ್ತು ಡ್ರೈವರ್ ಹೆಸರೇನು? ಒಂದು ಸ್ಟಾಪ್ಗೆ ಇಬ್ರು ಹತ್ತಾರೆ, ಇನ್ನೊಂದು ಸ್ಟಾಪ್ಗೆ ಇಬ್ರು ಇಳಿತಾರೆ. ಏನಪ್ಪ ಆನ್ಸರು? ಏನಮ್ಮ ನೀನು ನನಗೆ ಇದಾಗ್ಬಿಟ್ಟೆ. ಗೊತ್ತಿಲ್ಲ. ಏನು? ನೀವೇ ತಾನೇ ಬಸ್ ಓಡಿಸಿದ್ದು, ನಿಮ್ಮ ಹೆಸರೇ ಅದು. ಸರಿ ಆಯ್ತು. ಇನ್ನ ಕ್ವಶನ್ಸ್? ಇನ್ನೇನಿಲ್ಲ. ಓಕೆ, ಯಾರಾದರೂ ಏನಾದರೂ ಡೈಲಾಗ್ ಸಾಂಗ್ಸ್? ಕ್ವಶನ್ ಅಲ್ಲಿರುತ್ತೆ ಮ್ಯಾಮ್, ಆದರೆ ಏನು ತಿನ್ನೋಕ್ಕಾಗಲ್ಲ, ಏನು ಕುಡಿಯೋಕ್ಕಾಗಲ್ಲ. ಅಲ್ಲಿರುತ್ತೆ ಬಟ್ ಏನು ಕುಡಿಯೋಕ್ಕಾಗಲ್ಲ, ತಿನ್ನೋಕ್ಕೂ ಆಗಲ್ಲ. ಏನಪ್ಪ ಅದು? ಏನಿರ್ಬೋದು? ಗೊತ್ತಿಲ್ಲ. ಏನ್ರು? ಬಾಚಂಗಿ. ಬಾಚಣಿಗೆ. ಓಕೆ ಆಯ್ತು. ಲಾಂಗೆಸ್ಟ್ ಜಾಮೂನ್. ಲಾಂಗೆಸ್ಟ್ ಜಾಮ್. ಟ್ರಾಫಿಕ್ ಜಾಮ್. ಮ್ಯಾಮ್, ಯಾವ ಕೋರ್ಟಲ್ಲೂ ಜಡ್ಜ್ ಮಾಡೋಕ್ಕಾಗಲ್ಲ ಮ್ಯಾಮ್. ಯಾವ ಕೇಸ್ ಅದು? ಯಾವ ಕೋರ್ಟಲ್ಲಿ ಜಡ್ಜ್ ಮಾಡೋಕ್ಕಾಗಲ್ಲ? ಯಾವ ಕೋರ್ಟಲ್ಲೂ ಜಡ್ಜ್ ಮಾಡೋಕ್ಕಾಗಲ್ಲ ಮ್ಯಾಮ್. ಯಾವ ಕೇಸ್? ಯಾವುದಪ್ಪ ಅದು? ಸೂಟ್ ಕೇಸ್. ಎಸ್. ಹಾಯ್. 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 ನಿಮ್ಮ ಹೆಸರು? ಲಕ್ಷ್ಮಿ. ನಿಮ್ಮ ಹೆಸರು? ನಿಖಿತಾ. ಓಕೆ, ನೀವು ಸ್ಕೂಲ್ ಬಗ್ಗೆ ಏನು ಹೇಳ್ತೀರಾ? ನಮ್ಮ ನ್ಯೂ ಹಾರಿಜನ್ ಸ್ಕೂಲ್ನ ಚೇರ್ಮನ್ ಡಾಕ್ಟರ್ ಜಿ ವಿ ಮಂಜುನಾಥ್ ಸರ್ ನಮಗೆ ಲಾಸ್ಟ್ ಇಯರ್ ಒಂದು ಟ್ರಿಪ್ ಹಾಕಿದ್ರು, ಎಜುಕೇಷ್ನಲ್ ಟ್ರಿಪ್. ಅದು ನಮಗೆ ಜಾಸ್ತಿ ಎಂಜಾಯಬಲ್ ಮತ್ತು ಎಜುಕೇಷ್ನಲ್ ಪ್ಲೇಸಸ್ನೆಲ್ಲ ನೋಡಿಸಿದ್ರು. ನಾವು ಫಸ್ಟ್ ಇಲ್ಲಿ ಬರೀ LKG to 10th ಮಾತ್ರ ಇತ್ತು. ಇವಾಗ ನಾವು LKG 10th ಮುಗಿದ್ಮೇಲೆ ಫಸ್ಟ್ PU ಸೆಕೆಂಡ್ PU ಕೂಡ ಇಲ್ಲೇ ಕಂಟಿನ್ಯೂ ಮಾಡೋದಕ್ಕೆ ಚಾನ್ಸ್ ಸಿಗ್ತಾ ಇದೆ. ಯಾರನ್ನ ಬೇಕಾದ್ರೂ ಬಂದು ಜಾಯಿನ್ ಮಾಡ್ಬೋದು. ಓಕೆ ಗುಡ್. ನೀವು? ನನ್ನ ಹೆಸರು ನಿಖಿತಾ ಅಂತ. ನಾನು 9th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದೀನಿ. ನಾನು ಇವಾಗ ನಮ್ಮ ಸ್ಕೂಲ್ ಒಂದು ಚೇರ್ಮನ್ ಸರ್ ಬಗ್ಗೆ ಹೇಳ್ತಾ ಇದ್ದೀನಿ. HM ಸರ್ ಬಗ್ಗೆ ಹೇಳ್ತಾ ಇದ್ದೀನಿ. HM ಸರ್ ನಮ್ಮ ಸ್ಕೂಲ್ HM ಸರ್ ಬಂದುಬಿಟ್ಟು ಶಿವಣ್ಣ ಸರ್ ಅಂತ. ಅವರು ನಮಗೆ ಎಲ್ಲದಕ್ಕೂ ಮುಂದೆ ಹೋಗೋದಕ್ಕೆ ಚಾನ್ಸ್ ಕೊಡ್ತಿದ್ದಾರೆ. ಇವಾಗ ಈ ಕಲ್ಚರಲ್ ಆ್ಯಕ್ಟಿವಿಟೀಸು, ಸ್ಪೋರ್ಟ್ಸು, ಆ ಥರ ಎಲ್ಲ ಆ್ಯಕ್ಟಿವಿಟೀಸ್ಗೂ ನಮಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ. ಇದೊಂದು ಬೆಸ್ಟ್ ಸ್ಕೂಲ್, ನಮಗೆ ಎಲ್ಲರೂ ಬಂದು ಜಾಯಿನ್ ಆಗ್ಬೋದು. ಓಕೆ, ಯಾವ ಥರ ಇನ್ಸ್ಪಿರೇಷನ್ ಕೊಡ್ತೀರಾ ಬೇರೆಯವ್ರಿಗೆ? ಈ ಸ್ಕೂಲಿಂದ, ಈ ಟೀಚರ್ಸಿಂದ, ನಿಮ್ಮ ಸ್ಟೂಡೆಂಟ್ಸಿಂದ ಯಾವ ಥರ ಇರ್ತಾರೆ, ಟೀಚರ್ಸ್ ಯಾವ ಥರ ಇರ್ತಾರೆ, ಈ ಸ್ಕೂಲ್ ಹೇಗಿರುತ್ತೆ, ಒಂದು ಲೈನಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೋದಲ್ವಾ? ಒಳ್ಳೆ ಎಜುಕೇಷನ್ನು, ಟೀಚರ್ಸ್ ಎಲ್ಲ ನಮಗೆ ಫ್ರೆಂಡ್ಲಿ ಆಗಿರ್ತಾರೆ, ಕೋಆಪರೇಟ್ ಮಾಡ್ತಾರೆ ಓದೋದಕ್ಕೆ. ಇದನ್ನೆಲ್ಲ ಎಕ್ಸಾಮ್ ಟೈಮಲ್ಲಿ ಕೋಆಪರೇಟ್ ಮಾಡ್ತಾರಾ? ಇಲ್ಲ, ಸ್ಟ್ರಿಕ್ಟ್ ಆಗಿರ್ತಾರಾ? ಓಕೆ, ನೀವು? ಈ ಸ್ಕೂಲ್ ಒಳ್ಳೆ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ನಮ್ಗೆ ಏನು ಅರ್ಥ ಆಗಿಲ್ಲ ಎಲ್ಲ ನೀಟಾಗಿ ಹೇಳ್ಕೊಡ್ತಾರೆ. ಇದು ಒಂದು ಡಿಸಿಪ್ಲಿನ್ಡ್ ಸ್ಕೂಲ್. ಇದು ಸ್ಕೂಲಲ್ಲಿ ಎಕ್ಸಾಮ್ ಟೈಮಲ್ಲಿ ಅಷ್ಟೇ ಅಂದರೆ ಎಷ್ಟು ಬೇಕೋ ಅಂದರೆ ಹೇಳ್ಕೊಡ್ತಾರೆ. ಆದರೆ ಎಕ್ಸಾಮ್ಸ್ ಟೈಮಲ್ಲಿ ಅಷ್ಟೇ ಸ್ಟ್ರಿಕ್ಟಾಗಿ ಕರೆಕ್ಷನ್ ಎಲ್ಲ ಮಾಡ್ತಾರೆ. ಓಕೆ, ನೀವು ಈ ಸ್ಕೂಲಲ್ಲಿ ಇಷ್ಟು ಬಗ್ಗೆ ಹೇಳ್ತಿದ್ದೀರಾ, ಮತ್ತು ನೀವು 10th ಆಗುತ್ತೆ, ಫಸ್ಟ್ PU ಆಗುತ್ತೆ, ಫಸ್ಟ್ PU ಬರುತ್ತೆ ಅಂತ ಹೇಳ್ತೀರಾ, ಬಟ್ ಹೊರಟೋಗ್ತೀರಾ, ಆಮೇಲೆ ನಿಮ್ಗೆ ಬೇಜಾರಾಗುತ್ತಲ್ವಾ? ಅದಕ್ಕೆ ನೀವೇನು ಮಾಡ್ಬೇಕು ಹೇಳಿ? ನೀವೇ ಈ ಸ್ಕೂಲ್ಗೆ ಟೀಚರ್ ಆಗಿ ಬರ್ತೀರಾ? ಓಕೆನಾ? ಬರ್ತೀರಾ? ಎಸ್ ಮ್ಯಾಮ್. ಹೇಳಿ ಕ್ಯಾಮ್ರಾ ಮುಂದೆ. ಚೆನ್ನಾಗಿ ಓದಿ ನಾವು ಇದೇ ಸ್ಕೂಲ್ಗೆ ಟೀಚರಾಗಿ ಬರ್ತೀವಿ. ಓಕೆ ಗುಡ್. ನಿಮ್ಮ ಹೆಸರು ಹೇಳ್ಬೇಕು ನಮಗೆ. ನಿಖಿತಾ. ನೀನು ಹೆಸರು ವಿತ್? ನನ್ನ ಹೆಸರು ಲಕ್ಷ್ಮಿ. ನಾನು ಇಲ್ಲೇ ಚೆನ್ನಾಗಿ ಓದಿ ಮತ್ತು ಇದೇ ಸ್ಕೂಲ್ಗೆ ಮತ್ತೆ ಸರ್ವ್ ಮಾಡೋಕ್ಕೆ ವಾಪಸ್ ಬರ್ತೀನಿ.
ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಾವು ಬಂದಿದ್ದು ನ್ಯೂ ಹಾರಿಸನ್ ಸ್ಕೂಲ್ಗೆ. ಸೊ ಇಲ್ಲಿನ ಸ್ಟೂಡೆಂಟ್ಸು ತುಂಬ ಸೂಪರ್ ಆಗಿ ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ರು. ಹಾಗೆ ಅವರು ಫನ್ನಿ ಕ್ವಶನ್ಸು ನನಗೆ ಕೇಳಿದ್ರು. ಈ ಥರ ಇನ್ನಷ್ಟು ಎಪಿಸೋಡ್ಗಾಗಿ ನೋಡ್ತಾ ಇರಿ CTV ನ್ಯೂಸ್. ಇದು ಸ್ಟ್ರೆಸ್ ಬಸ್ಟರ್ ಪ್ರೋಗ್ರಾಮ್. ಇದು CTV ನ್ಯೂಸ್ನ ಇದು CTV ನ್ಯೂಸ್ನ ಇದು CTV ನ್ಯೂಸ್ನ